ಅಲ್ಲಿ ಭಾಗವತದಲ್ಲಿ ಒಂದು ಸೂಕ್ಷ್ಮ ಹೇಳ್ತಾರೆ. ಧರ್ಮರಾಜನಿಗೆ ಕೃಷ್ಣ ಉಪದೇಶ ಮಾಡಿದರೂ ಕೂಡ ಒಳಗಿಂದ ಒಂದು ಸಂಕಲ್ಪ ಮಾಡಿದನಂತೆ. ಏನು ಅಂದರೆ, ನನ್ನ ಉಪದೇಶ ಕೇಳಿದರೂ ಕೂಡ ಧರ್ಮರಾಜನ ಸಂಶಯ ಹೋಗದೇ ಇರಲಿ ಅಂತ ಸಂಕಲ್ಪ ಮಾಡಿದನಂತೆ. ಇದು ಮೋಸ ಅಲ್ವಾ? ಇದು ಹೊರಗಡೆಯಿಂದ ಪಾಠ ಹೇಳೋದು, ಒಳಗಡೆಯಿಂದ ನಮ್ಮ ಹುಡುಗರಿಗೆ ನನ್ನ ಪಾಠ ಅರ್ಥ ಆಗದೇ ಇರಲಿ ಅಂತ ಹರಸೋದು. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಇದು ಕೃಷ್ಣ ಹೊರಗಿನಿಂದ ಉಪದೇಶ ಮಾಡೋದು, ಧರ್ಮರಾಜನಿಗೆ ನನ್ನ ಉಪದೇಶ ಕೇಳಿದರೂ ಕೂಡ ಗೊಂದಲಗಳ ಪರಿಹಾರ ಆಗದೇ ಇರಲಿ ಅಂತ ಒಳಗಿಂದ ಸಂಕಲ್ಪ ಮಾಡೋದು. ಇದು ನಮಗೆ ಪ್ರಶ್ನೆಗೇನೋ ಉತ್ತರ ಸಿಕ್ತು, ಆದರೆ ಕೃಷ್ಣ ಬಹಳ ವಂಚಕ ಅಂತ ಅನಿಸ್ಬಿಡುತ್ತೆ ನಮಗಿದು. ಅದಕ್ಕೆ ಹಾಗಾದರೆ ಕೃಷ್ಣ ಯಾಕೆ ಹಾಗೆ ಸಂಕಲ್ಪ ಮಾಡ್ದ? ನನ್ನ ಉಪದೇಶ ಕೇಳಿದ್ರೂ ಧರ್ಮರಾಜನ ಸಂಶಯಗಳು ಹೋಗದೇ ಇರಲಿ. ಅಲ್ಲ, ಅವನು ಸಂಶಯ ಹೋಗೋದು ಬೇಡ ಅಂತಲೇ ಅವನ ಸಂಕಲ್ಪ ಇದ್ದರೆ ಉಪದೇಶ ಯಾಕೆ ಮಾಡಬೇಕಾಗಿತ್ತು? ಸುಮ್ಮನೆ ಇರ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅಲ್ಲೂ ಹೇಳ್ತಾರೆ, ಕೃಷ್ಣ ಸುಮ್ಮನೆ ಇರಬಹುದಿತ್ತು, ಯಾಕೆ ಇರಲಿಲ್ಲ? ಉಪದೇಶ ಮಾಡಿದ್ರೂ ಕೂಡ ಸಂಶಯ ಹೋಗೋದೇ ಇರಲಿ ಅಂತ ಮತ್ತೆ ಯಾಕೆ ಮನಸ್ಸಿನಲ್ಲಿ ಹಾಗೆ ಆಲೋಚನೆ ಮಾಡ್ದ? ಎಲ್ಲರೂ ಉಪದೇಶ ಮಾಡಿದ್ದಾರೆ, ಎಲ್ಲ ಋಷಿಮುನಿಗಳು ತುಂಬ ಜನ ಉಪದೇಶ ಮಾಡಿದ್ದಾರೆ. ಎಲ್ಲ ಋಷಿಮುನಿಗಳು ಉಪದೇಶ ಮಾಡಿದರೂ ಕೂಡ ಯಮಧರ್ಮರಾಜನ ಅವತಾರನಾದ ಧರ್ಮರಾಜನ ಗೊಂದಲ ಪರಿಹಾರ ಆಗಲಿಲ್ಲ. ಜನರಿಗೆ ಏನು ಅನ್ನಿಸ್ತು? ಯಾರ್ಯಾರೋ ಬುದ್ಧಿ ಹೇಳಿದ್ದಾರೆ, ಕೃಷ್ಣ ಒಂದು ಮಾತು ಹೇಳಿದ್ರೆ ಧರ್ಮರಾಜನ ಮನಸ್ಸು ತಿಳಿಯಾಗತ್ತೆ, ಕೃಷ್ಣ ಸುಮ್ಮನೆ ಕೂತಿದ್ದಾನಲ್ಲ, ಅವನೊಂದು ಮಾತು ಹೇಳಬಾರ್ದಾ ಅಂತ ಎಲ್ಲರ ಮನಸ್ಸಲ್ಲಿತ್ತು. ಕೃಷ್ಣ ಯಾಕೆ ಹೇಳಲಿಲ್ಲ, ಅವನು ಹೇಳಬೇಕಾಗಿತ್ತು ಅಂತ ಅಂದುಕೊಳ್ಳೋರಿಗೆ ಈಗ ಅವನ ಮನಸ್ಥಿತಿಯಲ್ಲಿ ಕೃಷ್ಣನ ಉಪದೇಶ ಆದರೂ ಗೊಂದಲ ಪರಿಹಾರ ಆಗಲ್ಲ ಅನ್ನೋರಿಗೆ ಗೊತ್ತಿಲ್ಲ ಪಾಪ. ಅದಕ್ಕೆ ಕೃಷ್ಣ ಉಪದೇಶ ಮಾಡ್ದ. ಕೃಷ್ಣ ಯಾಕೋ ಒಂದು ಮಾತು ಹೇಳಲಿಲ್ಲ ಅಂತ ಯಾಕೆ ಅನ್ನಿಸ್ಕೋಬೇಕು? ನಾನು ಹೇಳ್ತೀನಿ, ಊದೋ ಶಂಖ ಊದ್ತೇನೆ, ಕೇಳಿಸೋರಿಗೆ ಕೇಳಿಸತ್ತೆ, ಕಿವುಡ್ರಿಗೆ ಕೇಳಿಸಲ್ಲ, ನಾನೇನು ಮಾಡಲಿ? ಧರ್ಮರಾಜ ಕೃಷ್ಣ ಹೇಳಿದರೂ ಕೂಡ ಅವನ ಸಂಶಯ ಹೋಗಲಿಲ್ಲ. ಯಾಕೆ ಪರಮಾತ್ಮ ಹಾಗೆ ಸಂಕಲ್ಪ ಮಾಡ್ದ ಅಂದರೆ, ತಮ್ಮ ಜೀವಮಾನದ 800 ವರ್ಷದ ಅವಧಿಯಲ್ಲಿ 325 ವರ್ಷ ಅವನು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರು ಭೀಷ್ಮಾಚಾರ್ಯರು. ಅಷ್ಟು ದೀರ್ಘಾವಧಿಯಲ್ಲಿ 100 ವರ್ಷಗಳ ಕಾಲ ಶಾಸ್ತ್ರಗಳನ್ನು ಪರಶುರಾಮ ದೇವರಿಂದ, ಬೃಹಸ್ಪತ್ಯಾಚಾರ್ಯರಿಂದೆಲ್ಲ ಉಪದೇಶ ಪಡೆದಂಥವರು ಭೀಷ್ಮರು. ಅವರು ಶರಶಯ್ಯೆಯಲ್ಲಿದ್ದಾರೆ. ನನ್ನ ಉಪದೇಶದಿಂದಲೇ ಧರ್ಮರಾಜನ ಗೊಂದಲ ಪರಿಹಾರ ಆದರೆ ಭೀಷ್ಮರಲ್ಲಿ ತುಂಬಿಕೊಂಡ ಜ್ಞಾನ ಮುಂದಿನ ಸಮಾಜಕ್ಕೆ ಸಿಗೋದು ಹೇಗೆ? ಅದಕ್ಕೆ ನನ್ನ ಮಾತಿನಿಂದ ಅವನ ಸಂಶಯ ಪರಿಹಾರ ಆಗದೇ ಇರೋ ಹಾಗೆ ನಾನು ಸಂಕಲ್ಪಿಸಿ ಅವನನ್ನು ಭೀಷ್ಮರ ಮುಂದೆ ಕೂಡಿಸಿ ಭೀಷ್ಮರಲ್ಲಿ ಇರತಕ್ಕಂತಹ ಎಲ್ಲ ಜ್ಞಾನದ ನಿಧಿಯನ್ನು ಹೊರಗಡೆಹಿ ಮುಂದಿನ ಸಮಾಜಕ್ಕೆ ಭೀಷ್ಮರು ಸಂಪಾದಿಸಿಕೊಂಡ ಜ್ಞಾನ ತಲುಪಬೇಕು. ಇದು ಕೃಷ್ಣನ ಉದ್ದೇಶ. ಆದರೆ ಈ ಕೃಷ್ಣನ ಅಂತರಂಗದ ಉದ್ದೇಶಗಳು ಅಲ್ಲಿ ನೆರೆದವರಿಗೆ ಯಾರಿಗೆ ಗೊತ್ತಾಗತ್ತೆ? ಹಾಗೆ ಕೃಷ್ಣ ಒಂದು ಮಾತು ಹೇಳಬೇಕಾಗಿತ್ತು ಅಂತ ಇಷ್ಟೇ ಅಂದ್ಕೊಂಡ್ರೆ ಹೊರತು ಕೃಷ್ಣನ ಸಂಕಲ್ಪ ಏನು ಅನ್ನೋದು ಯಾರು ಗುರುತಿಸಲಿಲ್ಲ. ಅದಕ್ಕೆ ಕೃಷ್ಣ ನನಗೇನಂತ ನಾನು ಅನಿಸ್ಕೊಳ್ಳೋದು ಬೇಡ, ಉಪದೇಶ ಮಾಡ್ತೇನೆ. ಧರ್ಮರಾಜನಿಗೆ ಅದು ವ್ಯರ್ಥ ಆದರೂ ಬೇರೆಯವ್ರಿಗೆ ಯಾರಿಗಾರು ಉಪಯೋಗ ಆಗೇ ಆಗತ್ತದು. ಮತ್ತು ಧರ್ಮರಾಜನಿಗೆ ಈಗ ಅವನು ನನ್ನ ಮಾತಿಂದ ಸಂಶಯ ಬಗೆಹರಿಯಲ್ಲ, ಅದಕ್ಕೆ ಭೀಷ್ಮರ ಮುಂದೆ ಹೋಗಬೇಕು ಹಾಗೆ ಅಂತಂದ. ಭೀಷ್ಮರ ಮುಂದೆ ಕಳಿಸಿದರೂ ಕೂಡ ಉಪದೇಶ ಮಾಡಿದ್ಯಾರು? ಭೀಷ್ಮರ ಒಳಗೆ ನಿಂತು ಕೃಷ್ಣನೇ ಉಪದೇಶ ಮಾಡ್ದ. ಅಲ್ಲೂ ಭೀಷ್ಮರ ಒಳಗೆ ನಿಂತು ಕೃಷ್ಣನೇ ಉಪದೇಶ ಮಾಡ್ದ. ಕೃಷ್ಣನೇ ಕೇಳ್ದ, ಕೃಷ್ಣನೇ ಉಪದೇಶ ಮಾಡ್ದ. ಹೇಳಿದವನು ಅವನೇ, ಕೇಳಿದವನು ಅವನೇ. ಅದಕ್ಕೆ ಭೀಷ್ಮರು ಒಂದು ಪಾತ್ರ, ಧರ್ಮರಾಜ ಒಂದು ಪಾತ್ರ ಅಷ್ಟೇ. ಇಲ್ಲೊಳಗೆ ಇನ್ನೊಂದು ಸೂಕ್ಷ್ಮ ಇದೆ, ತಮಾಷೆ ಇದೆ ಇದರೊಳಗೆ. ಹೊರಮುಖದಲ್ಲಿ ಕೃಷ್ಣ ಹೇಳಿದಾಗ ಕೇಳಲಿಲ್ಲ. ಅದಕ್ಕೆ ಧರ್ಮರಾಜನನ್ನು ಅವನಿಗಿಂತ ಚಿಕ್ಕವ್ರ ಮುಂದೆ ಕೂಡಿಸ್ದ. ಯಾಕೆಂದರೆ ಭೀಷ್ಮರು ವಸುವಿನ ಅವತಾರ, ದ್ಯು ಎಂಬ ವಸುವಿನ ಅವತಾರನೇ ಭೀಷ್ಮರು. ಅವರು ಯೋಗ್ಯತೆ ಒಳಗೆ ಯಮದೇವರಿಗಿಂತ ಕೆಳಗಿನವರು. ಅವರು ಈಗ ಕುರುಕುಲ ಪಿತಾಮಹರು ಹೌದವರು, ಆದರೆ ಸ್ವರೂಪ ಯೋಗ್ಯತೆ ಒಳಗೆ ಧರ್ಮರಾಜನಿಗಿಂತ ಚಿಕ್ಕವರವರು. ದೊಡ್ಡವರು ಹೇಳಿದಾಗ ಯಾರು ಹೇಳಿದ ಮಾತು ಕೇಳಲ್ಲ, ಅವ್ರನ್ನ ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ತಾನೆ ಭಗವಂತ. ಅಮ್ಮ ಹೇಳಿದ ಮಾತನ್ನು ಯಾರು ಕೇಳಲ್ಲ, ಅವ್ರ ಕೈಲಿ ಹೆಂಡತಿ ಕೈಲಿ ಬುದ್ಧಿ ಹೇಳಿಸ್ತಾ ಇರ್ತಾನೆ ಭಗವಂತ. ಅಮ್ಮ ಹೇಳಿದಾಗ ಕೇಳಲಿಲ್ಲ, ಕಿವಿ ಮೇಲೆ ಹಾಕ್ಕೊಳ್ಳೇ ಇಲ್ಲ, ಹೆಂಡತಿ ಜೀವನ ಪೂರ್ತಿ ಪಾಠ ಹೇಳ್ತಾ ಇರ್ತಾಳೆ. ಯಾಕಂತ ಹೆಂಡತಿ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದು ಯಾಕೆ ಬಂತು ಅಂದರೆ, ಅಮ್ಮನ ಕೈಲಿ ಅಮ್ಮ ಬುದ್ಧಿ ಹೇಳಿದಾಗ ಕೇಳಲಿಲ್ವಲ್ಲ, ಅದರ ಫಲಿತಾಂಶ. ದೊಡ್ಡವರು ನಮಗೆ ಬುದ್ಧಿ ಹೇಳಿದಾಗಲೇ ನಾವು ತಿದ್ಕೊಂಡ್ರೆ ಚಿಕ್ಕವರ ಮುಂದೆ ಕೂತ್ಕೊಂಡು ಬುದ್ಧಿ ಹೇಳಿಸ್ಕೊಳ್ಳೋದು ತಪ್ಪತ್ತೆ. ಇದೊಂದು ಲೌಕಿಕವಾಗಿ ಸುಮ್ಮನೆ ಹೊರನೋಟದಲ್ಲಿ ನಾವು ಕಾಣುವಂಥ ಒಂದು ಸಂಗತಿ ಇದು. ಮುಂದೆ ಭೀಷ್ಮರ ಒಳಗೆ
ಭಗವಂತನೇ ನಿಂತು ಉಪದೇಶ ಮಾಡ್ತಾನೆ. ಅದೆಲ್ಲ ಮುಂದಿನ ಸಂಗತಿಗಳು ನಿಮಗೆ ಗೊತ್ತಿದೆ. ಇದು ಮಹಾಭಾರತದ ಇಲ್ಲಿ ಮಹಾಭಾರತ ಸಂಗ್ರಹವಾಗಿ ಹೇಳಿ ಮುಗಿಸ್ತಾರೆ. ಆದರೂ ಮಹಾಭಾರತದ ಕೆಲವು ಸಾಂದರ್ಭಿಕ ಸಂಗತಿಗಳನ್ನು ನಾವು ಮೆಲುಕು ಹಾಕಿದಾಗ ನಮ್ಮ ಜೀವನದಲ್ಲಿ ಎಂಥ ಒಂದು ರೋಚಕವಾದ ಅನುಭವಗಳು ಇದರಿಂದ ನಮಗೆ ಕಂಡು ಬರುತ್ತೆ ಅನ್ನೋದನ್ನು ನಾನು ತಿಳಿಸುವುದಕ್ಕೋಸ್ಕರ ಈ ಕೆಲವು ಸಂಗತಿಗಳನ್ನು ಮಾತ್ರ ಇಲ್ಲಿ ನಿಮ್ಮ ಮುಂದೆ ನಿರೂಪಣೆ ಮಾಡ್ತಾ ಇದ್ದೇನೆ. ಅನಂತರ ಮತ್ತೆ ಪಾಂಡವರ ಚರಿತ್ರೆಯನ್ನು ಮುಂದುವರಿಸ್ತಾರೆ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟ ಮೇಲೆ ಅರ್ಜುನನ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ಭಾಗವತದಲ್ಲಿ ಬರುತ್ತೆ. ಇಲ್ಲಿ ಅದನ್ನು ಸಂಕ್ಷೇಪವಾಗಿ ಕೆಲವೇ ಶ್ಲೋಕಗಳಲ್ಲಿ ಮುಗಿಸ್ತಾರೆ. ಕೃಷ್ಣನನ್ನು ನೋಡಿಕೊಂಡು ಬರ್ತೇನೆ ಅಂತ ಹೋಗಿದ್ದಾನೆ ಅರ್ಜುನ. ಬರುವಾಗ 7 ದಿವಸಗಳಾಯಿತು. ಧರ್ಮರಾಜನಿಗೆ ಏನೇನೋ ಅಪಶಕನಗಳು ಕಂಡು ಬಂದು ಮನಸ್ಸು ಚಿಂತಾಕ್ರಾಂತವಾಯಿತು. ಆ 7 ದಿನ ಕಳೆಯುವಷ್ಟರೊಳಗೆ 7 ತಿಂಗಳು ಕಳೆದ ಹಾಗಾಯಿತು ಅವನಿಗೆ. ಮತ್ತೆ ಅರ್ಜುನ ಬರ್ತಾನೆ, ಮುಖ ತೇಜೋಹೀನವಾಗಿದೆ. ಕೃಷ್ಣನನ್ನು ಕಳೆದುಕೊಂಡು ಅರ್ಜುನ ಬಂದಿದ್ದಾನೆ. ಅರ್ಜುನ ಹೇಳ್ತಾನೆ, ಕೃಷ್ಣನ ಅನೇಕ ಜನ ಹೆಂಡತಿಯರೇನಿದ್ದಾರೆ, ಸಾವಿರಾರು ಹೆಂಡತಿಯರು, ಅವರನ್ನೆಲ್ಲ ಕ್ಷೇಮವಾಗಿ ಕರ್ಕೊಂಡು ಹೋಗುವಂತ ಕೃಷ್ಣ ಆದೇಶ ಕೊಟ್ಟು ಹೋಗಿದ್ದ. ಆದರೆ ಗಾಂಡೀವಿ ಅಂತ ನನ್ನ 10 ಹೆಸರಲ್ಲಿ ಪ್ರಸಿದ್ಧವಾದ ಒಂದು ಹೆಸರು. ಅಂತಹ ನನಗೆ ಹೆಣ್ಣು ಮಕ್ಕಳ ಹೆಂಗಸರ ಮೇಲೆ ಭಯೋತ್ಪಾದಕರಾದ ಅಸುರರು ಆಕ್ರಮಣ ಮಾಡಿದರೆ ಗಾಂಡೀವ ಧನುಸ್ಸಿಗೆ ಹಗ್ಗ ಕಟ್ಟಕ್ಕಾಗಲಿಲ್ಲ, ಬಾಣ ಜೋಡಿಸ್ಲಿಕ್ಕಾಗಲಿಲ್ಲ. ಕಷ್ಟಪಟ್ಟು ಬಿಲ್ಲಿನ ತುದಿಯಿಂದಲೇ ಹೊಡೆದು ಅವರನ್ನು ಓಡಿಸಿ ಈ ಹೆಂಗಸರನ್ನು ಕಾಪಾಡೋದು ನನಗಿಷ್ಟು ಕಷ್ಟ ಆಯಿತು. ನಿವಾತ ಕವಚರು ಮೊದಲಾದಂತಹ ಅನೇಕ ಪ್ರಬಲ ಸಹಸ್ರಾರು ಸಂಖ್ಯೆಯ ಅಸುರರನ್ನು ಏಕಾಕಿಯಾಗಿ ನಿಗ್ರಹ ಮಾಡಿದ ನನಗೆ ಇವತ್ತು ಕೆಲವು ಅಸುರರನ್ನು ಗಾಂಡೀವಕ್ಕೆ ಹಗ್ಗ ಕಟ್ಟಿ ಬಾಣ ಜೋಡಿಸಿ ಬಿಲ್ಲಿನಲ್ಲಿ ಹೊಡಿಲಿಕ್ಕಾಗಲಿಲ್ಲ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದದ್ದು ಸುಮ್ಮನೆ ಹೋಗಿಲ್ಲ. ನಮ್ಮಲ್ಲಿ ಏನವನು ಒಂದು ಚೈತನ್ಯ ಶಕ್ತಿಯನ್ನು ಇಟ್ಟಿದ್ದ ಅದನ್ನು ತೆಗೆದುಕೊಂಡು ಹೊರಟೋಗಿದ್ದಾನೆ. ಇವತ್ತು ಎಲ್ಲ ಇದೆ, ಆದರೆ ಏನು ಬೇಕೋ ಅದಿಲ್ಲ. ಆ ಕೃಷ್ಣನ ಸನ್ನಿಧಾನ ನಮ್ಮಲ್ಲಿ ಇಲ್ಲದೇ ಇರೋದರಿಂದ ನಾವು ಇಷ್ಟು ದುರ್ಬಲರಾಗಿದ್ದೇವೆ ಅಂತ ಅರ್ಜುನ ದೈನ್ಯದಿಂದ ಹೇಳಿಕೊಳ್ತಾನೆ. ಇದೆಲ್ಲ ನಮ್ಮ ಶ್ರೀಪಾದಂಗಳವರು ಒಂದು ಮಾತು ಹೇಳೋರು, ಪೈದಾವರ ಶ್ರೀಪಾದಂಗಳವರು, ಕಾರ್ಖಾನೆಯಲ್ಲಿ ಬೇಕಾದಷ್ಟು ಯಂತ್ರಗಳಿದೆ, ಹಾರ್ಸ್ ಪವರ್ಸ್ ಇರುವಂತಹ ಯಂತ್ರಗಳಿದೆ. ದೊಡ್ಡ ಬಂಡೆಯನ್ನು ಪುಡಿ ಮಾಡುತ್ತೆ, ಸೀಳಿ ಹಾಕತ್ತೆ, ಇಂತಹ ಮಹಾ ಯಂತ್ರಗಳೆಲ್ಲ ಇದೆ. ಆದರೆ ಆ ಎಲ್ಲ ಯಂತ್ರಗಳು ಕೂಡ ಕರೆಂಟ್ ಹೋದರೆ ಸಣ್ಣ ಕೆಲಸವನ್ನು ಮಾಡಲ್ಲ. ಅದು ಟನ್ಗಟ್ಟಲೆ ಭಾರವನ್ನು ಹೊರುವ ಯಂತ್ರ ಇರಬಹುದು, ಅದಕ್ಕೆ ವಿದ್ಯುತ್ ಚಾಲನೆ ಇಲ್ಲದೆ ಹೋದರೆ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಲಿಕ್ಕೆ ಅದರ ಕೈಯಲ್ಲಿ ಆಗಲ್ಲ. ಯಂತ್ರಾರೂಢಾನಿ ಮಾಯಯ ಅಂತ ಕೃಷ್ಣ ಹೇಳಿದ ಹಾಗೆ ನಾವೆಲ್ಲ ಒಂದು ಯಂತ್ರಗಳು. ಆ ಯಂತ್ರಗಳೊಳಗೆ ಭಗವಂತನ ಚೈತನ್ಯ ಶಕ್ತಿ ಎನ್ನುವ ವಿದ್ಯುತ್ತು ಪ್ರವಹಿಸ್ತಾ ಇದ್ದರೆ ನಾವೆಲ್ಲ ಕ್ರಿಯಾಶೀಲರಾಗಿರ್ತೇವೆ. ಇಲ್ಲದೇ ಹೋದರೆ ನಮ್ಮ ಕೈ ಕಾಲುಗಳನ್ನೇ ನಾವು ಎತ್ಕೊಳ್ಳೋಕ್ಕಾಗಲ್ಲ, ನಮ್ಮ ದೇಹವನ್ನೇ ಎತ್ಕೊಂಡು ಓಡಾಡಲಿಕ್ಕಾಗಲ್ಲ. ಅಂತಹ ದೈನ್ಯದ ಸ್ಥಿತಿಯನ್ನು ನಾವು ಪಡೀತೇವೆ. ಅಂದಮೇಲೆ ಎಲ್ಲರ ಒಳಗೆ, ಎಲ್ಲರ ಕ್ರಿಯಾಶೀಲತೆಗೆ ಮೂಲ ಶಕ್ತಿ ಸ್ರೋತಸ್ಸು ಭಗವಾನ್ ಕೃಷ್ಣ. ಆ ಕೃಷ್ಣ ಪರಮಾತ್ಮನ ಸನ್ನಿಧಾನ ಇದ್ದರೆ ನಮ್ಮದೆಲ್ಲ ಹಾರಾಟ ಚೀರಾಟಗಳು. ಅವನು ತನ್ನ ಶಕ್ತಿಯನ್ನು ವಿತ್ಡ್ರಾ ಮಾಡಿಕೊಂಡ್ರೆ ನಮ್ಮಲ್ಲಿ ಏನೂ ಚೈತನ್ಯ ನಡೆಯೋದೇ ಇಲ್ಲ, ಯಾವ ಕ್ರಿಯಾಶೀಲತೆಯೂ ಇರೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅರ್ಜುನ ಹೇಳ್ತಾನೆ. ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಕೃಷ್ಣ ನಮ್ಮ ಜೊತೆಗಿದ್ದ, ಅವನು ತುಂಬ ಹತ್ತಿರದವನಾಗಿದ್ದರಿಂದ ಅವನ ಎತ್ತರವನ್ನು ನಾವು ತಿಳ್ಕೊಳ್ಳಿಲ್ಲ. ಭಗವಂತ ಶಾಸ್ತ್ರ ಒಂದು ಮಾತು ಹೇಳ್ತಾರೆ, ಯಾರು ದೊಡ್ಡವರು ಅವರ ಜೊತೆಯಲ್ಲಿ ಒಂದೇ ಆಸನದಲ್ಲಿ ಕೂಡಬಾರದು, ಒಂದೇ ಪಂಕ್ತಿಯಲ್ಲಿ ದೊಡ್ಡವರ ಜೊತೆಯಲ್ಲಿ ನಾವು ಚಿಕ್ಕವರು ಊಟಕ್ಕೆ ಕೂಡಬಾರ್ದು, ಒಂದೇ ಹಾಸಿಗೆಯಲ್ಲಿ ದೊಡ್ಡವರ ಜೊತೆಯಲ್ಲಿ ಮಲಗಬಾರ್ದು, ಒಟ್ಟಿಗೆ ಅವರ ಮುಂದೆ ಕೂತ್ಕೊಂಡು ಹರಟೆ ಹೊಡಿಬಾರ್ದು, ಬಹಳ ಗೌರವ ಕೊಡಬೇಕು ದೊಡ್ಡವರಿಗೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಕೃಷ್ಣ ತುಂಬ ಸರಳನಾಗಿದ್ದ, ತುಂಬ ಸಲುಗೆಯಿಂದ ಆತ್ಮೀಯತೆ ತೋರ್ತಾ ಇದ್ದ. ಅವನ ಸಲುಗೆ, ಅವನ ಆತ್ಮೀಯತೆ, ಅವನ ಸರಳತೆಯಿಂದ ಅವನ ವ್ಯಕ್ತಿತ್ವದ ಎತ್ತರವೇ ಅರ್ಥವಾಗದೆ ನಾವು ಅವನ ಜೊತೆಯಲ್ಲಿ ಬಹಳ ಸಲುಗೆಯಿಂದ ನಾವು ನಡ್ಕೊಂಡು ಬಿಟ್ವಿ. ಇವತ್ತು ಅವನು ಪರಂಧಾಮಕ್ಕೆ ಹೋದ ಮೇಲೆ ಅವನ ಸ್ಥಾನ ಏನು, ಅವನ ಮಹತ್ವ ಏನು ಅಂತ ನಮಗೆ ಅರ್ಥವಾಗ್ತಾ ಇದೆ ಅಂಥೇಳಿ ಅರ್ಜುನ ಅತ್ಯಂತ ದೀನನಾಗಿ ಭಗವಂತನ ಪ್ರಭಾವವನ್ನು ಚಿಂತನೆ ಮಾಡ್ತಾನೆ. ಇದೆಲ್ಲ ನಾವು ಆರೋಗ್ಯವಾಗಿರೋ ತನಕ ದೇವರ ಚಿಂತನೆಯೇ ಬರಲ್ಲ ನಮಗೆ. ಹಾಸಿಗೆ ಹಿಡಿದ ಮೇಲೆ ಬಂದರೆ ಪ್ರಯೋಜನ ಇಲ್ಲ. ನಾವು ಆರೋಗ್ಯವಾಗಿರಬೇಕಾದ್ರೇ ನಮ್ಮ ಎಲ್ಲ ಕ್ರಿಯಾಶಕ್ತಿಯ ಹಿಂದೆ
ಭಗವಂತನ ಅನುಗ್ರಹ ಶಕ್ತಿ, ಅಂತರ್ಯಾಮಿ ಪ್ರೇರಣೆ ಇದೆ. ಅದನ್ನೇ ಧಿಯೋ ಯೋನ ಪ್ರಚೋದಯಾತ್ ಅಂಥೇಳಿ ಗಾಯತ್ರಿ ಮಂತ್ರ ಹೇಳ್ತಕ್ಕಂಥದ್ದು. ಈ ಎಚ್ಚರ ಭಗವಂತನ ಪ್ರೇರಕತ್ವದ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಕ್ಷೇಮವಾಗಿ ಓಡಾಡಿಕೊಂಡಿದ್ದೇವೆ ಎಂಬ ಭಗವಂತನ ಮಹಿಮಾ ಸ್ಮರಣೆ ಪ್ರತಿ ಕ್ಷಣದಲ್ಲಿ ನಮ್ಮಲ್ಲಿ ಇರಬೇಕು ಅನ್ನುವುದನ್ನು ಈ ಘಟನೆ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಮಹಾಭಾರತದ ಕೆಲವು ಘಟನೆಗಳನ್ನು ಮೆಲುಕು ಹಾಕಿ ಅಲ್ಲಿಂದ ಮುಂದೆ ಬುದ್ಧಾವತಾರ, ಕಲ್ಕಿ ಅವತಾರದ ಸಂಕ್ಷೇಪವಾದ ಚರಿತ್ರೆಯನ್ನು ಹೇಳ್ತಾರೆ. ಅಲ್ಲಿ ಅನೇಕ ಅಸುರರು, ತ್ರಿಪುರಾಸುರರು ಅಂತ, ಅವರೆಲ್ಲ ಪಾಂಡವರ ಒಂದು ರಾಜ್ಯಭಾರ, ಮುಂದೆ ಅವರ ವಂಶ ಪರಂಪರೆಯ ರಾಜ್ಯಭಾರ, ಎಲ್ಲ ಕಡೆ ತತ್ವಜ್ಞಾನ ನಿಚ್ಚಳವಾಗಿ ಬೇರೂರಿತ್ತು. ಅದರ ಪ್ರಭಾವದಿಂದ ತ್ರಿಪುರಾಸುರರು ಭೂಮಿಯಲ್ಲಿ ಹುಟ್ಟಿದರೆ ಅವರೂ ಕೂಡ ತತ್ವಜ್ಞಾನದ ಮಾರ್ಗದಲ್ಲಿ ಹೆಜ್ಜೆ ಇಟ್ಟರು. ತತ್ವಜ್ಞಾನದ ಮಾರ್ಗದಲ್ಲಿ ಅವರೂ ಬಂದಾಗ ದೇವತೆಗಳು ತತ್ವಜ್ಞಾನವನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಾಳಜಿ ಇರುವ ದೇವತೆಗಳಿಗೆ ಸ್ವಲ್ಪ ಭಯ ಆಯಿತು. ತತ್ವಜ್ಞಾನದ ಕ್ಷೇತ್ರಕ್ಕೆ ಅಯೋಗ್ಯರಾದವರು ಹೆಜ್ಜೆ ಇಡ್ತಾ ಇದ್ದಾರೆ, ಅದರಿಂದ ತತ್ವಜ್ಞಾನದ ಕ್ಷೇತ್ರ ಕಲುಷಿತವಾಗತ್ತೆ, ಆದ್ದರಿಂದ ತತ್ವಜ್ಞಾನವನ್ನು ರಕ್ಷಣೆ ಮಾಡಬೇಕು. ತ್ರಿಪುರಾಸುರರು ತತ್ವಜ್ಞಾನವನ್ನು ಪಡೆದು ಅದರಿಂದ ಲೋಕಕಂಟಕರಾಗಿಯೇ ಅವರಿರ್ತಾರೆ ಹೊರತು ಅವರ ಲೋಕಕಂಟಕತನ ಏನು ಪರಿವರ್ತನೆಯಾಗಲ್ಲ. ಆದ್ದರಿಂದ ಲೋಕಕಂಟಕರಾದವರು, ದೊಡ್ಡ ಇಂಜಿನಿಯರ್ ಪದವಿ ಪಡೆದವರು ಭಯೋತ್ಪಾದಕರಾದರೆ ಎಷ್ಟು ಅನಾಹುತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಜೀವನದಲ್ಲಿ, ಪ್ರಪಂಚದಲ್ಲಿ. ಆದ್ದರಿಂದ ಅಂತಹ ಮೋಕ್ಷಕ್ಕೆ ಸಾಧನವಾದದ್ದು ತತ್ವಜ್ಞಾನ. ಸಜ್ಜನರು ನಡೆಯಬೇಕಾದ ದಾರಿ ಅದು. ಸಜ್ಜನರ ಹೆದ್ದಾರಿಯಲ್ಲಿ ಅಯೋಗ್ಯರಾದ ಅಸುರರು ಪದಾಕ್ರಮಣ ಮಾಡಿದರೆ ಅದರಿಂದ ತತ್ವಜ್ಞಾನದ ಮಾರ್ಗ ಕಲುಷಿತವಾಗತ್ತೆ. ಅದನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಾಳಜಿ ಇರುವ ದೇವತೆಗಳು ಭಗವಂತನಲ್ಲಿ ಹೋಗಿ ಮೊರೆ ಇಟ್ಟಾಗ ಭಗವಂತ ಅವನು ಬುದ್ಧ ರೂಪನಾಗಿ ಅವತಾರ ಮಾಡಿದ.